today I am going to explain you about the Company Law and Administration, third sem Bcom module 2, that is formation of a new company. Let us see that we have 4 stages in forming of our company. Like stages in formation of a company as per Companies Act 2013. Company Act prakara nಮಗೆ 4 stages ಇದೆ. First ಬಂದು promotion, incorporation, capital subscription, commencement of business. Let us see first promotion, what it means. The steps which are taken to pursue a number of persons to come together for the achievement of common objective through the company form of organization are called promotion. ಒಂದು ಕಂಪ್ನಿನ ನಾವು ಲೈಕ್ ಆಲ್ ದ ಪೀಪಲ್ಸ್, ಒಂದು ನಂಬರ್ ಆಫ್ ಪೀಪಲ್ಸ್ನ ಲೈಕ್ ಒಂದು ಗ್ರೂಪ್ ಮಾಡಿ ಅದು ಹೇಗೆ ನಾವು ಫಾರ್ಮೇಷನ್ ಮಾಡ್ಬೋದು ಅಂತ we will say that one is a promotion. We will give some promotions to our employees. The person or persons who undertake responsibility to bring the company into existence are called promoters. ಒಬ್ಬ ಪರ್ಸನ್ ಮತ್ತು ಇನ್ನೊಬ್ಬ ಪರ್ಸನ್ಗೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಂದು ಕಂಪ್ನಿನ ಗ್ರೋ ಮಾಡ್ತಾನೆ ಅಥವಾ ಎಕ್ಸಿಸ್ಟಿಂಗ್ ತರ್ತಾನೆ ಅವ್ರನ್ನ ಪ್ರಮೋಟರ್ಸ್ ಅಂತ ಕರೀತಾರೆ. This is the meaning of promotion. Let us see, we have steps in company promotion. First is discovery of an idea. New ideas na ಒಂದು ಕಂಪ್ನಿಲಿ ಪ್ರಮೋಷನ್ ಮಾಡಬೇಕು ಅಂದರೆ ನ್ಯೂ ಐಡಿಯಾಸ್ನ ಜನ್ರೇಟ್ ಮಾಡಬೇಕು. ಲೈಕ್ ಓಲ್ಡ್ ಐಡಿಯಾಸ್ನ ನಾವು ಅಪ್ಲೈ ಮಾಡ್ತಾ ಇರೋ ಒಂದು ಕಂಪ್ನಿಗೆ ಐಡಿಯಾಸ್ ಫುಲ್ಫಿಲ್ ಆಗಲ್ಲ, ರನ್ ಆಗಲ್ಲ. ನ್ಯೂ ಐಡಿಯಾಸ್ನ ಜನ್ರೇಟ್ ಮಾಡಬೇಕು, ಡಿಸ್ಕವರಿ ಮಾಡಬೇಕು ನ್ಯೂ ಐಡಿಯಾಸ್ನ. ನೆಕ್ಸ್ಟ್ ವಿ ಹ್ಯಾವ್ ಡೀಟೇಲ್ಡ್ ಇನ್ವೆಸ್ಟಿಗೇಷನ್. ಒಂದು ಐಡಿಯಾ ಜನ್ರೇಟ್ ಮಾಡಿದ್ರೆ ಅದು ಹೇಗೆ ನಾವು ಅಪ್ಲೈ ಮಾಡ್ಬೋದು ಒಂದು ಕಂಪ್ನಿಗೆ ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಐಡಿಯಾ ಮೇಲೆ. ನೆಕ್ಸ್ಟ್ ಈಸ್ ಅಸೆಂಬ್ಲಿ. ಲೈಕ್ ಒಂದು ಅಸೆಂಬ್ಲಿ ಮಾಡಿ ಆ ಐಡಿಯಾಸ್ ಹೇಗೆ ನಾವು ಈ ಥರ ಮಾಡ್ಬೋದು ಅಂತ ಗ್ರೂಪ್ ಡಿಸ್ಕಷನ್ ಮಾಡಬೇಕು ವಿತ್ ಅವರ್ ಮೆಂಬರ್ಸ್. ಈ ಥರ ಹೇಗೆ ಮಾಡಿದ್ರೆ ಆಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಈಸ್ ಫಿನಾನ್ಸಿಂಗ್ ದ ಪ್ರೊಪೊಸಿಷನ್. ಲೈಕ್ ನಾವು ಒಂದು ಅಟ್ರಾಕ್ಟಿಂಗ್ ದ ಫಿನಾನ್ಸಿಂಗ್ ಅಂದರೆ ಅಟ್ರಾಕ್ಟಿಂಗ್ ಮಾಡೋದು ಫಿನಾನ್ಸಿಂಗಲ್ಲಿ ಲೈಕ್ ಎಂಪ್ಲಾಯೀಸ್ ಅಥವಾ ಶೇರ್ ಹೋಲ್ಡರ್ಸ್ನ ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡೋಕ್ಕೆ. ಲೈಕ್ ಯು ವಿಲ್ ಇನ್ವೆಸ್ಟ್ ದ ಮೋರ್ ಪ್ರಾಡಕ್ಟ್ಸ್ನ ಇನ್ವೆಸ್ಟ್ ಮಾಡಿದ್ರೆ ಲೈಕ್ ಶೇರ್ ಹೋಲ್ಡರ್ಸ್ ಸಹ ಬರ್ತಾರೆ. ದೀಸ್ ಆರ್ ದ ಸ್ಟೆಪ್ಸ್ ಇನ್ ಕಂಪ್ನಿ ಪ್ರಮೋಷನ್. Next, second point we have incorporation. The second stage in the formation of a company is incorporation stage, wherein the company must be registered with the companies for registration and application has to be fulfilled with the register of the companies along with the following documents. ಒಂದು ಕಂಪ್ನಿ ನಾವು ರನ್ ಮಾಡಬೇಕು ಅಂದರೆ ಸಮ್ ಆಫ್ ದ ಡೀಟೇಲ್ ಇನ್ವೆಸ್ಟಿಗೇಷನ್ ಅಥವಾ ಒಂದು ರಿಜಿಸ್ಟರ್ ಆಗಿರಬೇಕು ಒಂದು ಸರ್ಟೈನ್ ಕಂಪ್ನೀಸ್ ಲಾ ಅಥವಾ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ. ಲೆಟ್ ಅಸ್ ಸಿ ಫಸ್ಟ್ ಯಾವುದ್ರ ಕಂಪ್ನಿ ರಿಜಿಸ್ಟರ್ ಆಗಿರಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಒಂದು ಕಂಪ್ನಿ ರಿಜಿಸ್ಟರ್ ಆಗಬೇಕು ಮತ್ತು ಆರ್ಟಿಕಲ್ಸ್ ಅಸೋಸಿಯೇಷನಲ್ಲಿ ಸಹ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ವಿ ಹ್ಯಾವ್ ಪ್ರಾಪರ್ಲಿ ಸ್ಟ್ಯಾಂಪ್ ಆ್ಯಂಡ್ ಸೈನ್ ಬೈ ದ ಸಿಗ್ನೇಟರ್. ಲೈಕ್ ಒಂದು ಪ್ರಾಪರ್ಲಿ ಸ್ಟ್ಯಾಂಪ್ ಆಗಿರಬೇಕು. ಒಂದು ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಒಂದು ನಮ್ಮ ಕಂಪ್ನಿಯಿಂದ ಅಂದರೆ ಡೈರೆಕ್ಟರ್ಸ್ದು ಸಿಗ್ನೇಚರ್ ಮತ್ತು ಸ್ಟ್ಯಾಂಪ್ ಸಹ ಇರಬೇಕಾಗತ್ತೆ ಒಂದು ಡಾಕ್ಯುಮೆಂಟ್ ಮೇಲೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ಯಾಟ್ಯೂಟರಿ ಡಿಕ್ಲರೇಷನ್. ಒಂದು ಡಿಕ್ಲರೇಷನ್ ಮಾಡ್ತಿದ್ದೀವಿ ಅಂದರೆ ಅದು ಹೇಗೆ ನಾವು ಡೈರೆಕ್ಟರ್ ಹೇಗೆ ನಾವು ಅಪ್ಲೈ ಮಾಡ್ಬೋದು ಅಂತ ದೇ ವಿಲ್ ಸಿ ಅಸ್. ನೆಕ್ಸ್ಟ್ ವಿ ಹ್ಯಾವ್ ಡೀಟೇಲ್ಸ್ ಆಫ್ ಪರ್ಸನ್ಸ್. ಎಷ್ಟು ಜನ ಇದ್ದಾರೆ, ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಕಂಪ್ನಿಲಿ, ಯಾರ್ಯಾರು ಹೆಡ್ಡು, ಯಾರ್ಯಾರು ಮ್ಯಾನೇಜರ್ಸ್ ಆ್ಯಂಡ್ ಸಬ್ಸೆಕ್ಷನ್ ಎಷ್ಟಿದೆ ಅಂತ ವಿ ಕ್ಯಾನ್ ಸಿ ಇನ್ ಡೀಟೇಲ್ಸ್ ಆಫ್ ಪರ್ಸನ್ಸ್ ಇನ್ ಅವರ್ ಕಂಪ್ನಿ. ನೆಕ್ಸ್ಟ್ ವಿ ಹ್ಯಾವ್ ದ ರಿಟರ್ನ್ ಕನ್ಸೆಂಟ್ ಆಫ್ ದ ಡೈರೆಕ್ಟರ್ ಟು ಆ್ಯಕ್ಟ್ ಅಸ್. ದ ರಿಟರ್ನ್ ಕನ್ಸೆಂಟ್ ಲೈಕ್ ಡೈರೆಕ್ಟರ್ ಕನ್ಸೆಂಟ್ ಮಾಡಿರ್ತಾರೆ, ಒಂದು ರಿಟರ್ನ್ ಡಾಕ್ಯುಮೆಂಟ್ ಬರೆದಿರ್ತಾರೆ ನಮ್ಮ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಅದು ನಮ್ಮ ಹ್ಯಾಕ್ನ ನೋಡ್ಬೋದು ಕಂಪ್ನೀಸ್ ಆ್ಯಕ್ಟಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಪರ್ಟಿಕ್ಯುಲರ್ಸ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಮ್ಯಾನೇಜಿಂಗ್ ಸೆಕ್ರೆಟರಿ ಎಕ್ಸೆಟ್ರಾ. ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ, ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಒಬ್ಬ ಮ್ಯಾನೇಜರ್ ಮತ್ತು ಸೆಕ್ರೆಟರಿ ಎಲ್ಲ ಇರ್ತಾರೆ. ಒಂದು ಫಾರ್ಮ್ ಮಾಡೋಕ್ಕೆ ಬಿಸ್ನೆಸ್. ದಿಸ್ ಆರ್ ದ ಇನ್ಕಾರ್ಪೊರೇಷನ್ ಆಫ್ ಸಮ್ ಡೀಟೇಲ್ಸ್ ಇನ್ ಇನ್ವೆಸ್ಟಿಗೇಷನ್ ಆರ್ ಇನ್ಫಾರ್ಮೇಷನ್. Next we have capital subscription. Capital subscription, it is on capital subscription stage the company has to make arrangement of obtaining the necessary capital for the company. ಒಂದು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಒಂದು ಸ್ಟೇಜ್ ಆಗುತ್ತೆ. ಎಲ್ಲಿ ಅಂದರೆ ಒಂದು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ ಲೈಕ್ ನೆಸೆಸರಿ ಅವ್ರಿಗೆ ಎಷ್ಟು ಕ್ಯಾಪಿಟಲ್ ಬೇಕು ಅಂತ. ಲೈಕ್ ನೋಡೋದಾದ್ರೆ ನಾವು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಒಂದು ಕಂಪ್ನಿ ಕೊಡೋದಾದರೆ ಲೈಕ್ ವಿ ವಿಲ್ ಗಿವ್ 90% ಆಫ್ ಶೇರ್ಸ್ನ ಅಡಾಪ್ಟ್ ಮಾಡ್ತೀವಿ ಅಥವಾ ಅಲೋಕೇಟ್ ಮಾಡ್ತೀವಿ ಟು ಅವರ್ ಸಬ್ಸ್ಕ್ರೈಬರ್ಸ್ or to our peoples. Next we have allotment of shares. ಹೇಗೆ ನಾವು ಅಲಾಟ್ಮೆಂಟ್ ಮಾಡ್ಬೋದು. ಒಂದು ಫಸ್ಟ್ 90% ಆಫ್ ಶೇರ್ಸ್ನ ನಾವು ಅಲಾಟ್ಮೆಂಟ್ ಮಾಡ್ತೀವಿ, ಅದು ಕಾಲ್ಸ್ ಮಾಡ್ತೀವಿ. ಶೇರ್ಸ್ನ ಹೇಗೆ ಅಲಾಟ್ಮೆಂಟ್ ಮಾಡ್ತೀವಿ ಲೈಕ್ 10 ಪರ್ಸನ್ಸ್ಗೆ 1 ಶೇರ್ ಅಥವಾ 1 ಪರ್ಸನ್ಗೆ 10 ಶೇರ್ ಆ ಥರ ಅಲಾಟ್ಮೆಂಟ್ ಮಾಡ್ತೀವಿ. Next we have commencement of business. To obtain certificate of commencement of business, the promoter should apply to the register together with prescribed fees. If the register is satisfied, I will issue the business commencement certificate. From the date of receipt of the certificate, the company is legally authorized to commence the business. On the commencement of business ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ಒಂದು ಬಿಸ್ನೆಸ್ಸಲ್ಲಿ ರಿಜಿಸ್ಟರ್ ಆಗಿದ್ದೀವಾ, ನಿಮ್ಮ ಕಂಪ್ನಿ ಚೆನ್ನಾಗಿ ನಡೀತಿದೆಯಾ, ಲೈಕ್ ಪ್ರಾಫಿಟಬಲ್ ಇದೆಯಾ ಅಂತ ನೋಡಿ ಒಂದು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ ಫ್ರಮ್ ಅವರ್ ಕಂಪ್ನೀಸ್ ಆ್ಯಕ್ಟ್ 2013. These are the 4 concepts of stages in our company law forming our 2000 Companies Act.
Next we have Memorandum of Association, that is MOA. Let us see the meaning of Memorandum of Association. The Memorandum of Association is a document which sets out the constitution of company and is therefore the foundation on which the structure of company builds. It defines the space of the company's activities and its relation with outside world. On Memorandum ಅಸೋಸಿಯೇಷನ್ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಲೈಕ್ ಕಾನ್ಸ್ಟಿಟ್ಯೂಷನ್ ಆಫ್ ಅ ಕಂಪ್ನಿ ಏನೇನು ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ಇದೆ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದರಲ್ಲೆಲ್ಲ ಬಿಲ್ಡ್ ಆಗಿದೆ, ಅದು ರಿಜಿಸ್ಟರ್ ಆಗಿರುತ್ತೆ ಮತ್ತು ಫೌಂಡೇಶನ್ ಆಗಿರುತ್ತೆ. ಲೈಕ್ ಒಂದು ಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಇದು ಔಟ್ಸೈಡ್ ಕಂಪ್ನೀಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಇಟ್ ಈಸ್ ಅ ರಿಲೇಷನ್ಶಿಪ್ ವಿತ್ ದ ಔಟ್ಸೈಡ್ ವರ್ಲ್ಡ್ ಆಲ್ಸೋ. MOA ಒಂದು ಔಟ್ಸೈಡ್ ವರ್ಲ್ಡ್ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ. ದಿಸ್ ಇಸ್ ದ ಮೀನಿಂಗ್ ಆಫ್ MOA. ನೆಕ್ಸ್ಟ್ ವಿ ಹ್ಯಾವ್ ಡೆಫಿನೇಷನ್. Section 2, according to the subsection 56, memorandum means the memorandum of association of a company as originally framed and altered from the time of the time purposes of any previous company law or this act. Section 4 of this act specifies in clear terms the contents of this important document, which is the charter of the company. ಸೆಕ್ಷನ್ 2 ಪ್ರಕಾರ ಮತ್ತು ಸಬ್ಸೆಕ್ಷನ್ 56 ಪ್ರಕಾರ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಥವಾ ಆರ್ಟಿಕಲ್ಸ್ ಏನಾಗಿರುತ್ತೆ ಅಂದರೆ ಒಂದು ಒರಿಜಿನಲಿ ಫ್ರೇಮ್ಡ್ ಆಗಿರುತ್ತೆ. ಲೈಕ್ ಫ್ರಮ್ ದ ಕಂಪ್ನೀಸ್ ಆ್ಯಕ್ಟ್ 2013 ಅದು ಇದರಲ್ಲಿ ಸರ್ಟನ್ ಲಾಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಶುಡ್ ಕಂಪ್ನಿ ಫಾಲೋ ದಟ್ ಒನ್. ದಿಸ್ ಆರ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ನೆಕ್ಸ್ಟ್ ವಿ ಹ್ಯಾವ್ ಪರ್ಪಸ್ ಆಫ್ MOA. ಏನೇನು ಪರ್ಪಸ್ ಇದೆ MOದಿಂದ, ಏನೇನು ನಾವು ಮಾಡ್ಬೋದು ಅಂತ ನೋಡೋದಾದರೆ, ಲೈಕ್ ಬಿಸ್ನೆಸ್ಸಿಂದ the intending shareholders who contemplates investing in a company should know the field name. ಒಂದು ಕಂಪ್ನಿಗೆ ರಿಜಿಸ್ಟರ್ ಆಗಿದ್ದೀವಿ ಅಥವಾ ಶೇರ್ ಹೋಲ್ಡರ್ ರಿಜಿಸ್ಟರ್ ಆಗಿದೆ ನಮ್ಮ ಕಂಪ್ನಿಯಲ್ಲಿ, ಅವ್ರ ಏನು ವರ್ಕ್ಸ್ ಇದೆ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಸಮ್ ಆಫ್ ದ ಫೀಲ್ಡ್ಸ್ ಲೈಕ್ ಏನೇನು ಮೆಡಿಕಲ್ ಫೀಲ್ಡ್, ಇಂಜಿನಿಯರಿಂಗ್ ಫೀಲ್ಡ್, ಗೌರ್ಮೆಂಟ್ ಅಲ್ಲಿ ಪಬ್ಲಿಕ್. ನಾವು ಒಂದು MOA ರಿಜಿಸ್ಟರ್ ಆಗಿದ್ದೀವಿ ಅಂದರೆ ಹೇಗೆ ನಮ್ಮ ಶೇರ್ ಹೋಲ್ಡರ್ಸ್ ಹೇಗೆ ರಿಜಿಸ್ಟರ್ ಆಗಿರ್ಬೋದು ಅಥವಾ ಕಂಪ್ನಿನ ಹೇಗೆ ರನ್ ಮಾಡ್ತಾರೆ ಅಂದರೆ ವಿ ಕ್ಯಾನ್ ಸಿ ಆನ್ ದಿಸ್. Next, the purpose of which it is going to be used and the risk is taking in marketing the investment. ಒಬ್ಬ ಪರ್ಸನ್ MOA ರಿಜಿಸ್ಟರ್ ಆಗಿದ್ರೆ ಆನ್ ಪ್ರಾಫಿಟ್ ಗ್ರೋತ್ ಮಾಡ್ತಾ ಇರ್ತಾನೆ. ಲೈಕ್ ಪ್ರಾಫಿಟ್ ಗ್ರೋತ್ ಮಾಡೋಕ್ಕೆ ಸಮ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ನ ಇವ್ ಬೇರ್ ದಟ್ ಒನ್ ಆ್ಯಂಡ್ ಇವ್ ಸಮ್ ಆಫ್ ದ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ತಾ ಇನ್ವೆಸ್ಟ್ ಮಾಡ್ತಾನೆ ಸಮ್ ಆಫ್ ದ ಅಮೌಂಟ್ಸ್ ಟು ದ MOA or the charitable trust. Next, the person dealing with the company should know without and doubt whether the contractual relationship it contemplates with the company is one relating to a matter which is within its corporate objectives. ಒಬ್ಬ ಪರ್ಸನ್ ಒಂದು ಕಂಪ್ನಿಯಲ್ಲಿ ಡೀಲ್ ಮಾಡ್ತಿದ್ದಾನೆ, ಅವ್ನಿಗೆಲ್ಲ ಕಾಂಟ್ರಾಕ್ಚುಯಲ್ ರಿಲೇಷನ್ಶಿಪ್ ಇರಬೇಕಾಗುತ್ತೆ. ಲೈಕ್ ಡಾಕ್ಯುಮೆಂಟ್ಸಲ್ಲಿ ಸೈನ್ ಇರಬೇಕು, ರಿಜಿಸ್ಟರ್ ಆಗಿರಬೇಕು, ಅವ್ರ ಜೊತೆ ನಾವು ಕಾಂಟ್ರಾಕ್ಟ್ ಮಾಡ್ತಿದ್ದಂತೆ ಮತ್ತು ಕಂಟೆಂಪ್ಲೇಟ್ಸ್ ಆಫ್ ದ ಏನೇನು ಮ್ಯಾಟರ್ಸ್ ಇದೆ ಅಂತ ಕಂಪ್ನಿನೆಲ್ಲ ನೋಡಬೇಕು. ದಿಸ್ ಆರ್ ದ ಪರ್ಪಸ್ ಆಫ್ MOA. ನೆಕ್ಸ್ಟ್ ವಿ ಹ್ಯಾವ್ ಕ್ಲಾಸ್ ಆ್ಯಂಡ್ ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಫಸ್ಟ್ ಈಸ್ ನೇಮ್ ಕ್ಲಾಸ್. ನೇಮ್ ಕ್ಲಾಸ್ ಬಂದು ಎಷ್ಟು ಜನ ನೇಮ್ ಇದ್ದಾರೆ, ಲೈಕ್ ನಮ್ಮ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅದು ಒಂದು ಅದರಲ್ಲಿ ರಿಜಿಸ್ಟರ್ ಆಗಿರೋ ನೇಮ್ ಕ್ಲಾಸ್ ನಮ್ಮ ರಿಜಿಸ್ಟರ್ ಆಗಿದೆ MOA ಅಂತ ನೋಡಬೇಕು. ದಟ್ ಇಸ್ ದ ನೇಮ್ ಕ್ಲಾಸ್. ಸಿಚುಯೇಷನ್ ಕ್ಲಾಸ್, ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಹೇಗೆ ನಾವು ಸಿಚುಯೇಷನಲ್ಲಿ ಹೇಗೆ ನಮ್ಮ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಥವಾ ನಮ್ಮ ಬಿಸ್ನೆಸ್ ಹೇಗೆ ರನ್ ಆಗ್ತದೆ ಅಂತ. ಆಬ್ಜೆಕ್ಟಿವ್ ಕ್ಲಾಸ್, ಇದು ಆಬ್ಜೆಕ್ಟಿವ್ ಕ್ಲಾಸ್ ಬಂದು ಮೇನ್ ಆಬ್ಜೆಕ್ಟಿವ್ ಆಫ್ ದ ಕಂಪ್ನಿ ಏನಿದೆ ಅಂತ ನಾವು ನೋಡ್ಬೋದಾಗುತ್ತೆ. ಲೈಕ್ ಮೇನ್ ಆಬ್ಜೆಕ್ಟಿವ್ ಬಂದು ಒಂದು ಕಂಪ್ನಿದು ಪ್ರಾಫಿಟ್ ಗ್ರೋತ್ ಇರುತ್ತೆ ಅಥವಾ ಜಾಸ್ತಿ ಶೇರ್ಸ್ನ ನಮ್ಮ ಕಂಪ್ನಿಗೆ ಲೈಕ್ ಇನ್ವೆಸ್ಟ್ ಮಾಡೋ ಥರ ಇರುತ್ತೆ ಆಬ್ಜೆಕ್ಟಿವ್. ಲಯಬಿಲಿಟಿ ಕ್ಲಾಸ್, ಲಯಬಿಲಿಟಿ ಕ್ಲಾಸ್ ಬಂದು ಇದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಮತ್ತು ಎಷ್ಟು ಜನ ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಎಷ್ಟು ಜನ ನಮ್ಮ ಕಂಪ್ನಿಗೆ ಶೇರ್ಸ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಮೌಂಟ್ನ ವಿ ಕ್ಯಾನ್ ಸಿ ದಟ್ ಈಸ್ ಅನ್ ಲಯಬಿಲಿಟಿ ಕ್ಲಾಸ್. ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಪಿಟಲ್ ಕ್ಲಾಸ್. ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ನಂಬರ್ ಆಫ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ, ಕ್ಯಾಪಿಟಲಿ ಎಷ್ಟು ಜನ ಇದ್ದಾರೆ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್. ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಬಂದು ಹೌ ಮೆನಿ ಮೆಂಬರ್ಸ್ ಆರ್ ಸಬ್ಸ್ಕ್ರೈಬ್ಡ್ ಇನ್ ಎ ಕಂಪ್ನಿ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ಈಗ ನಾವು ಒಂದು ಕಂಪ್ನಿಯಲ್ಲಿ ರನ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನಮ್ಮ ಕಂಪ್ನಿಗೆ ಅಥವಾ ಸಬ್ಸ್ಕ್ರಿಪ್ಷನ್ ಎಷ್ಟು ಜನ ಶೇರ್ಸ್ ತೊಗೊಂಡಿದ್ದಾರೆ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಸಕ್ಸೆಷನ್ ಕ್ಲಾಸ್. ಸಕ್ಸೆಷನ್ ಕ್ಲಾಸ್ ಬಂದು ದ ನೇಮ್ ಆಫ್ ದ ನಾಮಿನಿ ರಿಜಿಸ್ಟರ್ ಆಗಿರಬೇಕು ಒಂದು ಕಂಪ್ನಿಲಿ ಅಥವಾ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ದಿಸ್ ಆರ್ ದ ಸಮ್ ಆಫ್ ದ ಕ್ಲಾಸ್ ಆ್ಯಂಡ್ ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ನೆಕ್ಸ್ಟ್ ವಿ ಹ್ಯಾವ್ ಆಲ್ಟ್ರೇಷನ್ ಆಫ್ MOA. ಲೈಕ್ ಆಲ್ಟ್ರೇಷನ್ ಬಂದು ಪ್ರಮೋಟಿಂಗ್ ಅಥವಾ ಚೇಂಜಸ್ ಏನೇನು ಇರ್ಬೋದು ನಮ್ಮ ಕಂಪ್ನಿಲಿ ಅಥವಾ MOA ನೋಡ್ಬೋದು. ಲೈಕ್ ನೇಮ್ ಚೇಂಜ್ ಕ್ಲಾಸ್, ಆಲ್ಟ್ರೇಷನ್ ಆಫ್ ನೇಮ್ ಕ್ಲಾಸ್. ನಾನು ಕಂಪ್ನಿ ರನ್ ಮಾಡ್ತಿದ್ದೆ, ಆ ಕಂಪ್ನಿ ನೇಮ್ ಅಥವಾ ನೇಮ್ ಇನ್ನು ರನ್ ಆಗಿಲ್ಲ, ನಾವು ನೇಮ್ನ ಚೇಂಜ್ ಮಾಡ್ಕೊಬೋದು ಅಥವಾ MOAದಲ್ಲಿ ಆ ಕಂಪ್ನಿ ನೇಮ್ ಚೇಂಜ್ ಮಾಡ್ಕೊಂಡು ನಾವು ರನ್ ಮಾಡ್ಬೋದು. ಅದರಿಂದ ಆಲ್ಟ್ರೇಷನ್ ನಮ್ಮ ಕಂಪ್ನಿ ಇನ್ನೂ ಚೆನ್ನಾಗಿ ರನ್ ಆಗುತ್ತೆ ಅಂತ ವಿ ಕ್ಯಾನ್ ಸಿ. ಚೇಂಜ್ ಆಫ್ ರಿಜಿಸ್ಟರ್ಡ್ ಆಫೀಸ್, ಲೈಕ್ ಒಂದು ಕಂಪ್ನಿಲಿ ನಾವು ರಿಜಿಸ್ಟರ್ ಆಗಿದ್ದೀವಿ ಅಂದರೆ ಅದು ರಿಜಿಸ್ಟರ್ ಆಫೀಸಲ್ಲಿ ಚೇಂಜ್ ಮಾಡ್ಬೋದು. ನಮ್ಗೆ ಈ ಕಂಪ್ನಿ ಆ್ಯಕ್ಟಲ್ಲಿ ಇಷ್ಟ ಇಲ್ಲ ಅಥವಾ ನಾವು ಬೇರೆ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗ್ತೀವಿ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಚೇಂಜ್ ಆಫ್ ಆಬ್ಜೆಕ್ಟ್. ಲೈಕ್ ನಾವು ಬಿಸ್ನೆಸ್ ರನ್ ಮಾಡ್ತಿದ್ದೀವಿ, ನಾವು ಒಂದು ಆಬ್ಜೆಕ್ಟ್ ಇಟ್ಕೊಂಡಿರ್ತೀವಿ. ಲೈಕ್ ಮೋಟೋ ಎಂಬುದು ಪ್ರಮೋಟ್ ಮಾಡ್ತೀವಿ ಅಥವಾ ಪ್ರಮೋಷನ್ ಆಫ್ ನ್ಯೂ ಆಬ್ಜೆಕ್ಟಿವ್ಸ್ ಥಿಂಗ್ಸ್ನ ನಮ್ಮ
ಪ್ರಮೋಷನ್ ಮಾಡ್ಬೋದು ನಮ್ಮ ಕಂಪ್ನಿಲಿ ಅಂತ. ಆಲ್ಟರ್ನೇಷನ್ ಆಫ್ ಲಯಬಿಲಿಟಿ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಥವಾ ಶೇರ್ ಹೋಲ್ಡರ್ಸ್ದು ಇನ್ವೆಸ್ಟ್ ಮಾಡೋಕ್ಕೆ ನಮ್ಮ ಲಯಬಿಲಿಟಿ ಅದನ್ನು ನಾವು ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಬೋದು. ಆಲ್ಟರೇಷನ್ ಆಫ್ ಕ್ಯಾಪಿಟಲ್ ಕ್ಲಾಸ್ ಬಂದು ಲೈಕ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಎಷ್ಟು ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನು ನಾವು ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು. ಲೈಕ್ ಫ್ರಮ್ ಗಿವಿಂಗ್ ದಮ್ ಬೆಸ್ಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಬೆಸ್ಟ್ subscription for them. These are the some of the alteration of MOA. Next concept we have alteration of association, that is AOA. First let us see the meaning. The articles are the rules, regulations and bylaws for the internal management of the affairs of the company. On the articles of association ಬಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರುತ್ತೆ, ಬೈಲಾಸ್ ಆಗಿರುತ್ತೆ, ಮ್ಯಾನೇಜ್ ಮಾಡೋದು ಒಂದು ಕಂಪ್ನಿಲಿ ಲೈಕ್ ಇದು ಇನ್ಸೈಡ್ ಆಫ್ ದ ಕಂಪ್ನಿ ರನ್ ಆಗುತ್ತೆ. MOA ಬಂದು ಔಟ್ಸೈಡ್, AOA ಬಂದು ಇನ್ಸೈಡ್ ಆಗಿ ರನ್ ಆಗುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಹ ಇರುತ್ತೆ ಮತ್ತು ಬೈಲಾಸ್. ದಿಸ್ ಆರ್ ದ ಮೀನಿಂಗ್ ಆಫ್ alteration of association. Next we have definition. In terms of section 5 and subsection 1, the articles of a company shall contain the regulation for management of the company. The articles of association of a company are its bylaws, rules and regulations that govern the management of its internal affairs and the conduct of the business. According to the section 5 and subsection 1 prakara, articles of association bandu rules and regulations management of the company should be follow, and the articles of subsection and the bylaws saha rules and regulations follow madbekate from the government or any business. These are the definition of article AOA. Next we have contents of AOA. ಲೈಕ್ ಏನೇನು ಕಂಟೆಂಟ್ಸ್ ಇರುತ್ತೆ, ನಾವು ಹೇಗೆ ನಮ್ಮ ಬಿಸ್ನೆಸ್ನ ರನ್ ಮಾಡ್ಬೋದು ಅಂದರೆ ಅಡಾಪ್ಷನ್ ಆಫ್ ಪ್ರಿಲಿಮಿನರಿ ಕಾಂಟೆಕ್ಟ್ಸ್. ಲೈಕ್ ನಾವು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಮ್ಮ ಬಿಸ್ನೆಸ್ ಇಷ್ಟು ಜನ ಇದ್ದಾರೆ, ಇಷ್ಟು ಸಬಾರ್ಡಿನೇಟ್ಸ್, ನಾವು ಶೇರ್ಸ್ ಕೊಡ್ತಾ ಇದ್ದೀವಿ ಅಂತ ಲೈಕ್ ಇಂಟ್ರೊಡಕ್ಷನ್ ಗಿವಿಂಗ್ ಫಾರ್ ದ ಪೀಪಲ್ಸ್. ನೆಕ್ಸ್ಟ್ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಶೇರ್ಸ್. ನಾವು ಎಷ್ಟು ಜನಕ್ಕೆ ಟೋಟಲಿ ಹೌ ಮೆನಿ ಶೇರ್ಸ್ನ ನಾವು ಅಲೋಕೇಟ್ ಮಾಡ್ತಿದ್ವಿ ಟು ಅವರ್ ಶೇರ್ ಹೋಲ್ಡರ್ಸ್ ಅಥವಾ ಟು ಅವರ್ ಸರೌಂಡಿಂಗ್ಸ್ ಅಂತ ವಿ ಕ್ಯಾನ್ ಸಿ. ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್, ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಶೇರ್ಸ್ನ ಅಥವಾ ಪ್ರಿಫರೆನ್ಸ್ ಶೇರ್ಸ್ನ ಟು ದ ಪರ್ಸನ್ಸ್ ಆರ್ ಟು ಅವರ್ ಲೊಕ್ಯಾಲಿಟಿ. ಹೇಗೆ ನಾವು ಪ್ರಿಫರೆನ್ಸ್ ಶೇರ್ಸ್ನ ನಾವು ವಿ ಕ್ಯಾನ್ ಸಿ in our businesses and we can be allocated in our businesses also. We should proceed to invest our preference shares. Next we have allotment of shares. ನಾವು ಹೇಗೆ ಅಲಾಟ್ಮೆಂಟ್ ಮಾಡ್ತೀವಿ ಶೇರ್ಸ್ನ ಥ್ರೂಔಟ್ ಅವರ್ ಶೇರ್ಡರ್ಸ್ ಅಥವಾ ಪೀಪಲ್ಸ್ಗೆ. ಈಗ ಒಂದು ಶೇರ್ಗೆ ಎಷ್ಟು ಜನ ಶೇರ್ಡರ್ಸ್ ಇರಬೇಕು ಅಥವಾ 10 ಶೇರ್ಸ್ಗೆ ಒಬ್ಬ ಮೆಂಬರ್ ಅಥವಾ 1 ಶೇರ್ಸ್ಗೆ ಒಂದು ಶೇರ್ ಆ ಥರ ಇರಬೇಕಾಗುತ್ತೆ. ಕಾಲ್ಸ್ ಆ್ಯಂಡ್ ಶೇರ್ಸ್, ಲೈಕ್ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಕಾಲ್ಸ್ ಮಾಡಬೇಕಾಗುತ್ತೆ. ಅಥವಾ ನೀವು ಶೇರ್ಸ್ ನಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ವಿ ಆರ್ ಕಾಲಿಂಗ್ ಇನ್ವೆಸ್ಟರ್ಸ್ ಟು ಶೇರ್ ಇನ್ ಅವರ್ ಕಂಪ್ನಿ. ಲೀನ್ ಆನ್ ಶೇರ್ಸ್, ಲೈಕ್ ವಿ ವಿಲ್ ಲೀಗಲಿ ಇಶ್ಯೂಯಿಂಗ್ ಆಫ್ ಶೇರ್ಸ್. ನಾವು ಇಶ್ಯೂ ಮಾಡ್ತೀವಿ ಶೇರ್ಸ್ನ, ದಟ್ ಈಸ್ ಅನ್ ಲೀನ್ ಆಫ್ ಶೇರ್ಸ್. ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್. ಒಬ್ಬ ಪರ್ಸನಿಗೆ ಅವ್ರಿಗಿರೋ ಶೇರ್ಸ್ ಬೇಡ ಅಂದರೆ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್, ಒಂದು ಪರ್ಸನಿಂದ ಇನ್ನೊಂದಿಗೆ ಟ್ರಾನ್ಸ್ಫರ್ನ ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು ಶೇರ್ಸ್ನ. ನಾಮಿನೇಷನ್, ಲೈಕ್ ಈ ಶುಡ್ ಬಿ ರಿಜಿಸ್ಟರ್ಡ್. ಶೇರ್ಸ್ ನಾವು ಅಲೋಕೇಟ್ ಮಾಡಿದ್ವಿ ಅಥವಾ ರಿಜಿಸ್ಟರ್ ಮಾಡಿದ್ವಿ, ಅವ್ರು ನಾಮಿನೇಟ್ ಆಗಿರಬೇಕಾಗುತ್ತೆ ಅಥವಾ ನಾಮಿನಿ ಅಥವಾ ನಾಮಿನೇಷನ್ ಮಾಡಿರಬೇಕಾಗುತ್ತೆ ಒಂದು ಶೇರ್ ಹೋಲ್ಡರ್ಗೆ. ಅವ್ರಿಗೆಲ್ಲ ರೈಟ್ಸ್ ಇರುತ್ತೆ. ಶೇರ್ ಹೋಲ್ಡರ್ಗೆ ನಾಮಿನೇಟ್ ಮಾಡೋಕ್ಕೆ ರೈಟ್ಸ್ ಇರುತ್ತೆ. ಲೈಕ್ ಇನ್ ಅವರ್ ಬಿಸ್ನೆಸ್. ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್, ಲೈಕ್ ನಾವು ಶೇರ್ಸ್ನ ಸ್ಟಾಕ್ಲಾಗಿ ಕನ್ವರ್ಷನ್ ಮಾಡ್ಬೋದು. ಲೈಕ್ ನಾವು ಶೇರ್ಸ್ನ ಇನ್ವೆಸ್ಟ್ ಮಾಡ್ತಿದ್ವಿ ಅಂದರೆ ಅದನ್ನು ಸ್ಟಾಕ್ ಸಹ ಕನ್ವರ್ಟ್ ಮಾಡ್ಬೋದು. ಶೇರ್ಸ್ ಎಲ್ಲ ಆಗಿದೆ ನಮ್ಗೆ ಏನಾರು ಬೇಡ ಅಂದರೆ ನಾವು ಸ್ಟಾಕ್ ತೊಗೊಬೋದು. ದಿಸ್ ಕನ್ವರ್ಷನ್ ಆಫ್ ಶೇರ್ಸ್ ಇನ್ ಸ್ಟಾಕ್. ನಾಮಿನಿ ಡೈರೆಕ್ಟರ್ಸ್, ಲೈಕ್ ಒಬ್ಬ ಶೇರ್ ಒಳಗೆಲ್ಲ ರೈಟ್ಸ್ ಇರುತ್ತೆ ಒಬ್ಬ ಡೈರೆಕ್ಟರ್ನ ನಾಮಿನಿ ಮಾಡೋಕ್ಕೆ. ಜನರಲ್ ಮೀಟಿಂಗ್, ಒಂದು ಜನರಲ್ ಮೀಟಿಂಗಿಗೆ ಕರೆದು ನಮ್ಮ ಬಿಸ್ನೆಸ್ಸಲ್ಲಿ ಏನೇನು ನಡೀತಿದೆ ಅಥವಾ ಜನರಲ್ ಮೀಟಿಂಗ್ನ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ಪ್ರೋಗ್ರಾಮ್ಸ್ ಆಫ್ ಅವರ್ ಕಂಪ್ನಿ, ಏನೇನು ಪ್ರೋಗ್ರಾಮ್ಸ್ ಮಾಡ್ಬೋದು ಅಥವಾ ಶೇರ್ಡರ್ಸ್ಗೆ ಎಷ್ಟು ಕಂಟೆಂಟ್ಸ್ ಕೊಡ್ಬೋದು ನಮ್ಮ ಅಸೋಸಿಯೇಷನಿಂದ ಅಂತ ವಿ ಕ್ಯಾನ್ ಸಿ. ದೀಸ್ ಆರ್ ದ ಸಮ್ ಆಫ್ ದ ಕಂಟೆಂಟ್ಸ್ ಆಫ್ AOA. ನೆಕ್ಸ್ಟ್ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಏನೇನು ಚೇಂಜ್ ಮಾಡ್ಬೋದು ಅಂತ. ದ ಆಲ್ಟ್ರೇಷನ್ ಮಸ್ಟ್ ನಾಟ್ ಬಿ ಅಗೇನ್ಸ್ಟ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ದ ಕಂಪ್ನಿ ಆರ್ಟೈಸ್ ಆ್ಯಂಡ್ ಅದರ್ ಲಾ ಆಫ್ ದ ಕಂಪ್ನಿ. ಒಂದು ಆಲ್ಟ್ರೇಷನ್ ಮಾಡಬೇಕು ಅಂದರೆ ನಮ್ಮ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಗೇನ್ಸ್ಟ್ ಇರಬಾರ್ದು. ಸಮ್ ಆಫ್ ದ ಕಂಪ್ನಿ ನಮ್ಮ ಪ್ರಕಾರ ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ದ ಆಲ್ಟ್ರೇಷನ್ ಮಸ್ಟ್ ನಾಟ್ ಬಿ ಕಾನ್ಸ್ಟಿಟ್ಯೂಟ್ ಎ ಫ್ರಾಡ್ ಆನ್ ದ ಮೈನಾರಿಟಿ ಆಫ್ ಶೇರ್ಡರ್ಸ್. ನಾವು ಶೇರ್ಡರ್ಸ್ಗೆ ಫ್ರಾಡ್ ಮಾಡೋಕ್ಕೆ ಹೋಗಬಾರ್ದು. ಲೈಕ್ ಒಂದು ರನ್ ಮಾಡ್ತೀನಿ ಒಂದು ಬಿಸ್ನೆಸ್ ಅಂದರೆ ಅವ್ರಿಗೇನು ಫ್ರಾಡ್ ಮಾಡೋಲ್ಲ, ಒಂದು ನಂಬಿಕೆ ಇಟ್ಕೊಂಡು ರನ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ನ. ದ ಆಲ್ಟ್ರೇಷನ್ ಮಸ್ಟ್ ನಾಟ್ ರಿಸಲ್ಟ್ ಇನ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ವಿತ್ ಔಟ್ಸೈಡರ್ಸ್. ಲೈಕ್ ನಾವು ಬಿಸ್ನೆಸ್ ರನ್ ಮಾಡ್ತಿದ್ವಿ ಅಂದರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಔಟ್ಸೈಡ್ ಪ್ರಕಾರ, ಅದನ್ನ ವಿ ಶುಡ್ ಕ್ಯಾನ್ ಬಿ ಫಾಲೋ. ದ ಆಲ್ಟ್ರೇಷನ್ ಮಸ್ಟ್ ಬಿ ಮೇಡ್ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸಲ್ಯೂಷನ್. ಒಂದು ನಾವು ಕಂಪ್ನಿ ರನ್ ಮಾಡ್ತಿದ್ವಿ ಅಂದರೆ AOA ಪಾಸಿಂಗ್ ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಬೇಕಾಗುತ್ತೆ ಥ್ರೂಔಟ್ ಅವರ್ ಬಿಸ್ನೆಸ್. ಎ ಕಾಪಿ ಆಫ್ ಸ್ಪೆಷಲ್ ರೆಸಲ್ಯೂಷನ್ ಮಸ್ಟ್ ಬಿ ಫೈಲ್ಡ್ ವಿತ್ ದ ರಿಜಿಸ್ಟರ್ ವಿತಿನ್ 30 days ಆಫ್ ಪಾಸಿಂಗ್ ದ ಸ್ಪೆಷಲ್ ರೆಸಲ್ಯೂಷನ್. ಒಂದು ಸ್ಪೆಷಲ್ ರೆಸಲ್ಯೂಷನ್ನ ನಾವು
ಫಾಲೋ ಮಾಡಬೇಕು ಅಥವಾ ರಿಜಿಸ್ಟರ್ ಆಗಬೇಕು ವಿತಿನ್ 30 ಡೇಸಲ್ಲಿ ಒಂದು ಸ್ಪೆಷಲ್ ರೆಸಲ್ಯೂಷನ್ನ ಫಾಲೋ ಮಾಡಬೇಕಾದ್ರೆ ನಾವು ಇದರಲ್ಲಿ ರಿಜಿಸ್ಟರ್ ಆಗ್ತಾಯಿದ್ದೀವಿ ಅಂತ 30 ಡೇಸ್ ಬಿಫೋರ್ ರಿಜಿಸ್ಟರ್ ಆಗಿರಬೇಕಾ. ದಿಸ್ ಆರ್ ದ ಸಮ್ ಆಫ್ ದ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. Next we have difference between MOA and AOA. And first we have Memorandum of Association, meaning it is a fundamental document which lays on the objectives of the company. It is also known as charter of the company. ಇದೊಂದು ಫಂಡಮೆಂಟಲ್ ಡಾಕ್ಯುಮೆಂಟ್ ಆಗಿರುತ್ತೆ, ಒಂದು ಕಂಪ್ನಿ ಆಬ್ಜೆಕ್ಟಿವ್ಸ್ ಮೇಲೆ ಫಾಲೋ ಮಾಡುತ್ತೆ, ಇದನ್ನ ಚಾರ್ಟರ್ ಆಫ್ ದ ಕಂಪ್ನಿ ಅಂತ ಕರೀತಾರೆ. ನೆಕ್ಸ್ಟ್ ವಿ ಹ್ಯಾವ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಮೀನಿಂಗ್ ಇಟ್ ಇಸ್ ಎ ಸಬ್ಆರ್ಡಿನೇಟ್ ಡಾಕ್ಯುಮೆಂಟ್ಸ್ ವಿಚ್ ಪ್ರೊವೈಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ದ ಇಂಟರ್ನಲ್ ವರ್ಕಿಂಗ್ ಆಫ್ ದ ಕಂಪ್ನಿ. ಇದೊಂದು ಸಬ್ಆರ್ಡಿನೇಟ್ ಡಾಕ್ಯುಮೆಂಟ್ ಆಗಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡುತ್ತೆ ಇಂಟರ್ನಲ್ ವರ್ಕಿಂಗ್ ಆಫ್ ದ ಕಂಪ್ನಿ. ಇದು ಔಟ್ಸೈಡ್ ರೆಗ್ಯುಲೇಷನ್ಸ್ ಮಾಡಿದ್ರೆ, ಇದು ಇನ್ಸೈಡ್ ರೆಗ್ಯುಲೇಷನ್ ಸಹ ಮಾಡುತ್ತೆ in our company. Next we have area of relationship. It defines the relationship between the company and outsiders. Memorandum of Association relationship between the outsider ಮತ್ತು ಕಂಪ್ನಿ ಮಧ್ಯ ಹೇಗೆ ರಿಲೇಷನ್ಶಿಪ್ ಇದೆ ಅಂತ ಡಿಫೈನ್ ಮಾಡುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬಂದು ಇಟ್ ಡಿಫೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಂಪ್ನಿ ಆ್ಯಂಡ್ ದಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಡೈರೆಕ್ಟರ್. ಇದೊಂದು ರಿಲೇಷನ್ಶಿಪ್ ಕಂಪ್ನಿ ಮತ್ತು ಶೇರ್ ಹೋಲ್ಡರ್ಸ್ ಮತ್ತು ಡೈರೆಕ್ಟರ್ ಮಧ್ಯೆ ಹೇಗೆ ರಿಲೇಷನ್ಶಿಪ್ ಇದೆ, ಏರಿಯಾ ಆಫ್ ರಿಲೇಷನ್ಶಿಪ್ನ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನೋಡ್ಬೋದು ಅಥವಾ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟೇಟಸ್. ದ MOA ಇಸ್ ದ ಫಂಡಮೆಂಟಲ್ ಡಾಕ್ಯುಮೆಂಟ್ ಆಫ್ ದ ಕಂಪ್ನಿ. ಒಂದು ಮೆಮೊರಮ್ ಆಫ್ ಅಸೋಸಿಯೇಷನ್ ಒಂದು ಫಂಡಮೆಂಟಲ್ ಡಾಕ್ಯುಮೆಂಟ್ ಆಫ್ ದ ಕಂಪ್ನಿ ಆಗಿರುತ್ತೆ. ಸ್ಟೇಟಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬಂದು ಇದು ಸಬ್ಆರ್ಡಿನೇಟ್ ಡಾಕ್ಯುಮೆಂಟ್ ಟು MOA ಆಗಿರುತ್ತೆ. ಅದು ತದ್ವಿರುದ್ಧ ಆಗಿರುತ್ತೆ, ಲೈಕ್ ಸಬ್ಆರ್ಡಿನೇಟ್. ಇದೊಂದು MOAಲಿ ಒಂದು ಭಾಗ ಆಗಿರುತ್ತೆ AOA. Next we have purpose. The main purpose is to define the limits or scope of the company's activities. ನಾವು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ನೋಡ್ಬೋದು ಅಂದರೆ ಸಮ್ ಆಫ್ ದ ಲಿಮಿಟೈಸ್ ಅಥವಾ ಕಂಪ್ನೀಸ್ ಆ್ಯಕ್ಟಿವಿಟೀಸ್ನ ನಾವು ನೋಡ್ಬೋದಾಗುತ್ತೆ. ಪರ್ಪಸ್ ಬಂದು AO ಇದು. ದ ಮೇನ್ ಪರ್ಪಸ್ ಇಸ್ ಟು ಪ್ರೊವೈಡ್ ಡೈರೆಕ್ಷನ್ಸ್ ಫಾರ್ ದ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪ್ನಿ. ಒಂದು ಡೈರೆಕ್ಷನ್ಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಇಂಟರ್ನಲ್ ಸ್ಟೋರೇಜ್ ಅಥವಾ ಕಂಪ್ನಿಗೆ. ಆಲ್ಟ್ರೇಷನ್ ಆಫ್ ಮೆಮೊರಂಡಮ್ ಇಸ್ ಕಾಂಪ್ಲಿಕೇಟೆಡ್. ಒಂದು ಆಲ್ಟ್ರೇಷನ್ ಮಾಡಬೇಕು ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಒಂದು ಬಿಸ್ನೆಸ್ಸಲ್ಲಿ MOA ಮಾಡಬೇಕು ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಇಟ್ ಈಸ್ ಕನ್ವೀನಿಯೆಂಟ್ ಟು ಆಲ್ಟರ್ AOA. ನಾವು ಕನ್ವೀನಿಯೆಂಟಾಗಿ ಆಲ್ಟ್ರೇನ ರಿಜಿಸ್ಟರ್ ಮಾಡ್ಬೋದು. ಯಾಕಂದರೆ MOA ಬಂದು ರಿಜಿಸ್ಟರ್ ಆಗುತ್ತೆ, ಫಾರ್ಮ್ ಮಾಡೋಕ್ಕೆ ಆಲ್ಟ್ರೇಷನ್ಸ್ನ ತುಂಬ ಕಷ್ಟ ಆಗುತ್ತೆ. AOA ಬಂದು ಇಟ್ ಕ್ಯಾನ್ ಬಿ ಈಸಿ ಟು ಕನ್ವೀನಿಯೆಂಟ್ ಟು ಆಲ್ಟರ್ AOA. ನೆಕ್ಸ್ಟ್ ವಿ ಹ್ಯಾವ್ ಅಬ್ಲಿಗೇಷನ್. ಎವ್ರಿ ಕಂಪ್ನಿ ಹ್ಯಾಸ್ ಟು ಪ್ರಿಪೇರ್ ಇಟ್ಸ್ MOA. ಒಂದು ಕಂಪ್ನಿ ರನ್ ಮಾಡ್ತಿದ್ರೆ ಅವ್ರ ಓನ್ MOAನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಪಬ್ಲಿಕ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್ ನೀಡ್ ನಾಟ್ ಟು ಪ್ರಿಪೇರ್ ಇಟ್ಸ್ ಆರ್ಟಿಕಲ್ ಬಿಕಾಸ್ ದೇ ಕ್ಯಾನ್ ಅಡಾಪ್ಟ್ ಆಫ್ ದ ಕಂಪ್ನೀಸ್ ಆ್ಯಕ್ಟ್. ಒಂದು ಪಬ್ಲಿಕ್ ಕಂಪ್ನಿ ಲಿಮಿಟೆಡ್ ಶೇರ್ಸ್ ಬಂದು ಅವ್ರು ಏನು ಆರ್ಟಿಕಲ್ಸ್ ಆಫ್ ಪ್ರಿಪೇರ್ ಮಾಡೋಂಗಿಲ್ಲ. ಅವ್ರ ಕಂಪ್ನೀಸ್ ಆ್ಯಕ್ಟ್ 2013 ಅಡಾಪ್ಟ್ ಮಾಡ್ಕೊಬೋದು, ರನ್ ಮಾಡ್ಬೋದು ಬಿಸ್ನೆಸ್ ಸ್ಮೂತ್ಲಿ ಆಗಿ. Next we have contents. It contains 6 clauses such as name, situation, object, liability, capital, subscription and succession. MOA ಬಂದು ಒಂದು 6 clauseನ ಕನೆಕ್ಟ್ ಮಾಡುತ್ತೆ. ಲೈಕ್ ಫಸ್ಟ್ we have name, situation, object, liability, capital, subscription and successionsನ. AOA ಬಂದು it contains rules and regulations regarding internal management of the company such as rules regarding value, shares, matter, etc. AOA ಬಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕಂಡಕ್ಟ್ ಮಾಡುತ್ತೆ. ಇಂಟರ್ನಲ್ ಮ್ಯಾನೇಜ್ಮೆಂಟ್ ಲೈಕ್ ಇನ್ಸೈಡ್ ಅವರ್ ಕಂಪ್ನಿ ಓನ್ಲಿ ಏನೇನಿದೆ ಲೈಕ್ ಸಚ್ ಆಸ್ ರೂಲ್ಸ್ ರಿಗಾರ್ಡಿಂಗ್ ವ್ಯಾಲ್ಯೂಸ್, ಏನೇನು ವ್ಯಾಲ್ಯೂಸ್ ಇದೆ, ಮತ್ತು ಶೇರ್ಸ್ ಮೀಟಿಂಗ್ಸ್ ನಡೀತದೆ ಆ ಥರದ್ದು ಎಕ್ಸೆಟ್ರಾ. ದಿಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ MOA ಆ್ಯಂಡ್ AOA.